ಆತ್ಮೀಯರೇ, ಸ್ನೇಹಿತರೆ, ಲೀಲಾಜಾಲದ ಪ್ರಿಯ ವೀಕ್ಷಕರೇ, ನಿಮಗೆಲ್ಲರಿಗೂ ಹೃತ್ಪೂರ್ವಕವಾದಂಥ ಸ್ವಾಗತ ಹಾಗೂ ನಮಸ್ಕಾರ. ನಾನು ನಿಮ್ಮನ್ನೇ ಒಂದು ವಿಷಯವನ್ನು ಹೇಳಬೇಕು ಅಂತ ಬಹಳ ದಿವಸದಿಂದ ಯೋಚನೆ ಮಾಡ್ತಾಯಿದ್ದೆ. ಈಗ ಅದಕ್ಕೆ ಸಮಯ ಒದಗಿ ಬಂದಿದೆ. ನಿಮಗೆಲ್ಲ ತಿಳಿದಿರೋ ಹಾಗೆ ಕಳೆದ ತಿಂಗಳು ನಾವು ನಮ್ಮ ಕರ್ನಾಟಕದ ಹಾಸ್ಯಲೋಕದ ಚಕ್ರವರ್ತಿ ಅಂತಲೇ ಹೇಳ್ಬೋದು ಅಂಥ ಶ್ರೀ MS ನರಸಿಂಹಮೂರ್ತಿಯವರು ಅವರ ಸಂದರ್ಶನದ ಒಂದು ಧಾರೆಯನ್ನೇ ಪ್ರಕಟಿಸಿದ್ವಿ ಲೀಲಾಜಾಲದ ಮೂಲಕ. ಅವರೊಡನೆ ಮಾತನಾಡ್ತಾ ಇದ್ದಾಗ ಅವರೊಂದು ವಿಷಯ ಹೇಳಿದ್ರು. ರಾತ್ರಿ ಹೊತ್ತು ಸ್ತ್ರೀಯರು ಸ್ವತಂತ್ರವಾಗಿ ನಿರ್ಭೀತವಾಗಿ ರಸ್ತೆಗಳಲ್ಲಿ ಓಡಾಡೋದು ಅಂತ ಹೇಳಿದ್ರೆ ಅದೇ ನಿಜವಾದ ಇಂಡಿಪೆಂಡೆನ್ಸ್, ಅದೇ ನಿಜವಾದ ಸ್ವಾತಂತ್ರ್ಯ ಅಂತ ಗಾಂಧಿಯವರು ಹೇಳಿದ್ದಾರೆ ಅಂತ ಹೇಳಿದರು. ಆದರೆ ನಾನು ಅದಕ್ಕೆ ಅವ್ರಿಗೆ ಹೇಳಿದೆ, ಅದು ಗಾಂಧಿಯವರು ಹೇಳಿದ್ದಲ್ಲ, ಮಹಾಭಾರತದಲ್ಲಿ ಬರೋದು, ಭೀಷ್ಮಾಚಾರ್ಯರು ಹೇಳಿದ್ದು ಅಂತ. ಅವ್ರಿಗೆ ಆಶ್ಚರ್ಯ ಆಯಿತು. ಯಾಕೆ ಅಂತ ಹೇಳಿದ್ರೆ ಅವರು ಇದುವರೆಗೂ ಈ ಮಾತನ್ನು ಹೇಳಿದ್ದು ಗಾಂಧೀಜಿ ಅಂತಲೇ ಅಂದ್ಕೊಂಡಿದ್ದಾರೆ. ಆಮೇಲೆ ಇದೆಲ್ಲ ಆದಮೇಲೆ ಅವರು ನನಗೆ ಒಂದು ಸರ್ತಿ ಫೋನ್ ಮಾಡಿ ಹೇಳಿದ್ರು, ನೀವು ಅವತ್ತು ಮಹಾಭಾರತದಲ್ಲಿ ಬರೋದು ಭೀಷ್ಮಾಚಾರ್ಯರು ಹೇಳಿದ್ದು ಅಂದ್ರಲ್ಲ, ಅದಕ್ಕೆ ರೆಫರೆನ್ಸ್ ಕೊಡಿ, ಅದು ಕನ್ನಡ ಲಿಪಿಯಲ್ಲಿ ಶ್ಲೋಕವನ್ನು, ಅದಕ್ಕೆ ಅರ್ಥವನ್ನು, ಸಂದರ್ಭ ಎಲ್ಲ ಕೊಡಬೇಕು ನೀವು ಅಂತ ಹೇಳಿದ್ರು. ನನಗೆ ಬಹಳ ಸಂತೋಷ ಆಯಿತು. ಏನೋ ಹೇಳಿದ್ದನ್ನು ಈ ಕಡೆ ಕಿವಿಲಿ ಕೇಳಿ ಆ ಕಡೆ ಬಿಡದೆ ನಿಜವಾಗ್ಲೂ ಅದು ಮೂಲ ಯಾವುದು ಅಂತ ತಿಳ್ಕೊಳ್ಳೋದಕ್ಕೆ ಅವ್ರಿಗೆ ಆಸಕ್ತಿ ಬಂತಲ್ಲ ಅಂತ ಹೇಳಿ ನಾನು ಮಹಾಭಾರತವನ್ನು ತೆಗೆದು ನೋಡಿ ಆ ಶ್ಲೋಕವನ್ನು ಕೊಟ್ಟೆ. ಅದು ಶಾಂತಿ ಪರ್ವದಲ್ಲಿ ಬರುವಂಥದ್ದು. ಈ ಶಾಂತಿ ಪರ್ವದ 68ನೇ ಸರ್ಗದಲ್ಲಿ ಬರುವಂಥದ್ದು. ಈ ಶಾಂತಿ ಪರ್ವ ಅನ್ನೋದು ಮಹಾಭಾರತದ 18 ಪರ್ವಗಳಲ್ಲಿ 12ನೆಯ ಪರ್ವ. ಇವಾಗ ಏನು ಆ ಶ್ಲೋಕ ಅಂತ ನೋಡೋಣ. ಗಾಂಧೀಜಿ ಹೇಳಿದ್ದು ಏನು, ಇಲ್ಲಿ ಭೀಷ್ಮಾಚಾರ್ಯರು ಹೇಳಿದ್ದು ಏನು ಅಂತ. ಭೀಷ್ಮಾಚಾರ್ಯರು ಯಾವ ಸಂದರ್ಭದಲ್ಲಿ ಹೇಳ್ತಾರೆ ಅಂದರೆ, ಅವರು ಶರಶೈಯಲ್ಲಿ ಮಲಗಿದ್ದಾಗ ಉತ್ತರಾಯಣ ಪುಣ್ಯಕಾಲದ ನಿರೀಕ್ಷೆಯಲ್ಲಿ ಅವರು ಇಚ್ಛಾಮರಣಿ ದೇಹತ್ಯಾಗ ಮಾಡೋದಕ್ಕೆ ಅಂತ ಶರಶೈಯಲ್ಲಿ ಮಲಗಿರ್ತಾರಲ್ವೇ. ಆ ಸಂದರ್ಭದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಯುಧಿಷ್ಠಿರರಿಗೆ ಹೇಳಿ ಕಳಿಸ್ತಾನೆ, ನೋಡಪ್ಪ, ನೀನು ಮುಂದೆ ರಾಜ್ಯವನ್ನು ಆಳಬೇಕು, ಹೇಗೆ ಆಳಬೇಕು, ಉತ್ತಮವಾದಂತಹ ರಾಜ್ಯಾಡಳಿತ ಹೇಗಿರುತ್ತೆ ಇತ್ಯಾದಿ ಎಲ್ಲವನ್ನು ಕೂಡ ತಾತನಿಂದ ಹೋಗಿ ತಿಳ್ಕೊ ಅಂತ ಹೇಳಿ ಕಳಿಸ್ತಾರೆ. ಅಂದರೆ ಹಿರಿಯರಿಂದ ಅನೇಕ ವಿಚಾರಗಳನ್ನು ನಾವು ಕಲ್ತ್ಕೋಬಹುದು. ಹಾಗೆ ಯುಧಿಷ್ಠಿರ ಬಂದು, ತಾತ, ನಿಜವಾಗಲೂ ಉತ್ತಮವಾದಂತಹ ರಾಜ್ಯಾಡಳಿತ ಹೇಗಿರಬೇಕು, ಏನದರ ಲಕ್ಷಣಗಳು ಇತ್ಯಾದಿ ಎಲ್ಲ ಅವನಿಗಿರುವಂಥ ಎಲ್ಲ ಸಂದೇಹಗಳನ್ನು ಕೇಳ್ತಾನೆ. ಆವಾಗ ಒಂದು ಮಾತನ್ನು ಹೇಳ್ತಾರೆ ಭೀಷ್ಮಾಚಾರ್ಯರು. ಏನಂತ ಹೇಳಿದ್ರೆ, ಸ್ತ್ರೀಯಶ್ಚ ಅಪುರುಷಾಃ ಸರ್ವಾಲಂಕಾರ ಭೂಷಿತಾಃ ಪ್ರತಿಪದ್ಯಂತೆ ಯದಾ ಮಾರ್ಗಂ ತದಾ ರಕ್ಷತಿ ಭೂಮಿಪಃ ಅಂತ. ಅಂದರೆ ಸ್ತ್ರೀಯರು ಸರ್ವಾಲಂಕಾರ ಭೂಷಿತರಾಗಿ ಪುರುಷರ ಸಹಾಯವಿಲ್ಲದೆ ರಾಜ್ಯದಲ್ಲಿ ಅಂದರೆ ರಸ್ತೆಗಳಲ್ಲಿ ನಿರ್ಭೀತಿಯಿಂದ ಸ್ವತಂತ್ರವಾಗಿ ಅವರು ಓಡಾಡೋ ಹಾಗಿದ್ದರೆ ಅದೇ ನಿಜವಾದ ಉತ್ತಮ ಆಡಳಿತ ಅಂತ. ಇದರ ಅರ್ಥ ಏನು? ಸ್ತ್ರೀಯರನ್ನು ಸಾಮಾನ್ಯವಾಗಿ ಈ ಅಪಾಪೋಲಿಗಳು ಇವರೆಲ್ಲ ತಿರುಗ್ತಿರ್ತಾರಲ್ಲ, ಇವರು ಕೆಣಕ್ತಾರೆ. ಅದರಲ್ಲೂ ಅಲಂಕಾರ ಮಾಡಿಕೊಂಡಿರುವಂಥ ಒಡವೆ ವಸ್ತ್ರಗಳನ್ನು ಹಾಕ್ಕೊಂಡಿರುವಂತಹ ಸ್ತ್ರೀಯರನ್ನು ಬರೀ ಕೆಣಕೋದಷ್ಟೇ ಅಲ್ಲ, ಅವರ ಮೈ ಮೇಲಿರುವಂತಹ ಆಭರಣಗಳನ್ನು ಕದಿಯೋದಕ್ಕೆ ಅಂತಲೂ ಕೂಡ ಕಳ್ಳರು ಕಾಕರು ನೋಡ್ತಾ ಇರ್ತಾರೆ. ಇದೆಲ್ಲ ಏನೂ ಇಲ್ಲದೆ, ಅಂದರೆ ಕಳ್ಳಕಾಕರ ದುಷ್ಟರ ಭಯವಿಲ್ಲದೆ ಸ್ತ್ರೀಯರು, ಹೆಂಗಸರು ಅಲಂಕಾರ ಮಾಡಿಕೊಂಡು ತಂಪಾಡಕ್ಕೆ ತಾವು ನಿರ್ಭೀತರಾಗಿ ಸ್ವತಂತ್ರರಾಗಿ ಓಡಾಡೋ ಹಾಗಿದ್ದರೆ ಅದು ನಿಜವಾಗ್ಲೂ ರಾಜ್ಯ ಚೆನ್ನಾಗಿದೆ, ರಾಜ್ಯದ ಆಡಳಿತ ಚೆನ್ನಾಗಿದೆ ಅಂತ ಹೇಳ್ಬೋದು ಅಂತ ಭೀಷ್ಮಾಚಾರ್ಯರು ಹೇಳ್ತಾರೆ. ಇಲ್ಲಿ ಒಂದು ಮಾತಿದೆ ನೋಡಿ. ಏನಂತ ಹೇಳಿದ್ರೆ, ಯಾವಾಗ ನಿರ್ಭಯವಾಗಿರ್ಬೋದು ಜನರು ಅಂತ ಹೇಳಿದ್ರೆ, ದುಷ್ಟರು ಇಲ್ಲದೆ ಇರೋವಾಗ ಅಥವಾ ದುಷ್ಟತನ ಮಾಡಿದಾಗ ಅವರಿಗೆ ಸರಿಯಾದ ಶಿಕ್ಷೆ ಆದಾಗ ಮಾತ್ರ ಸಜ್ಜನರು, ಸಾಮಾನ್ಯರು ಒಂಥರ ಸಂತೋಷವಾಗಿ ಸಮಾಧಾನವಾಗಿ ನಿರ್ಭಯವಾಗಿ ಓಡಾಡಬಹುದಾಗಿದೆ. ಅಂದರೆ
ಇಟ್ಸ್ ಎ ಮ್ಯಾಟ್ರ್ ಆಫ್ ಲಾ ಆ್ಯಂಡ್ ಆರ್ಡರ್ ಸಿಚುಯೇಷನ್. ಇವಾಗೆಲ್ಲ ನಾವು ನೋಡ್ತಾ ಇರ್ತೀವಲ್ಲ, ದಿನ ಬೆಳಗಾದರೆ ಕಳ್ಳತನ ಆಗ್ತಾ ಇದೆ ಅಂತ ಹೇಳಿದ್ರೆ ಅಲ್ಲಿ ಲಾ ಆ್ಯಂಡ್ ಆರ್ಡರ್ ಸರಿ ಇಲ್ಲ ಅರ್ಥ ಆಗುತ್ತೆ. ಅಂದರೆ ಜನ ಯಾವುದಕ್ಕೆ ತಲೆಬಾಗ್ತಾರೆ, ಯಾವುದಕ್ಕೆ ಅವರು ಹೆದರ್ತಾರೆ ಅಂತ ಹೇಳಿದ್ರೆ ದಂಡನೆಗೆ. ದಂಡನೆಗೆ ಯಾರನ್ನು ಒಳಪಡಿಸ್ಬೇಕು ಅಂತ ಹೇಳಿದ್ರೆ ದುಷ್ಟರನ್ನು. ಸ್ತ್ರೀಯರು ಸುಲಭವಾಗಿ ಸ್ವತಂತ್ರವಾಗಿ ಓಡಾಡಬೇಕಾದ್ರೆ ಅವ್ರಿಗೆ ಒಂದು ನಿರ್ಭೀತವಾದಂತಹ ಅಯ್ಯೋ ಯಾರು ಏನು ಮಾಡಲ್ಲಪ್ಪ ನಮಗೆ ಅಂತ ಒಂದು ಮನೋಭಾವ ಇರಬೇಕು. ಆ ಮನೋಭಾವ ಇದ್ದರೆ ಮಾತ್ರ ಅಂತ. ನೋಡಿ, ಇದನ್ನು ಯಾತಕ್ಕೆ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಅಂದರೆ, ಇಂಥ ಅಪೂರ್ವವಾದಂತಹ ಮಾತುಗಳು, ಅಂಶಗಳು, ಆಡಳಿತದ್ದು, ಅಧ್ಯಾತ್ಮದ್ದು, ಲೋಕನೀತಿಯದು ಇವೆಲ್ಲ ನಮ್ಮ ಪುರಾಣಗಳಲ್ಲಿ, ರಾಮಾಯಣ ಮಹಾಭಾರತಾದಿ ಇತಿಹಾಸ ಕಾವ್ಯಗಳಲ್ಲಿ ತುಂಬ ಚೆನ್ನಾಗಿ ಬಂದಿದೆ. ಯಾಕೆಂತ ಹೇಳಿದ್ರೆ ಈ ದೇಶದಲ್ಲಿ ತುಂಬ ಅಪೂರ್ವವಾದಂತಹ ಸಂಸ್ಕೃತಿಯ ಬೆಳವಣಿಗೆ ಆಗಿತ್ತು ಮತ್ತು ಅತ್ಯಂತ ಪ್ರಾಚೀನವಾದಂತಹ ಸಂಸ್ಕೃತಿ ನಮ್ಮದು. ಆದರೆ ಇವಾಗ ಏನು ದುರಂತ ಅಂತ ಹೇಳಿದ್ರೆ, ಈ ಮೂಲ ಗ್ರಂಥಗಳ ಪರಿಚಯವೇ ಇಲ್ಲದೆ ತುಂಬ ಜನ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಇಲ್ಲಿ ಇದನ್ನು ಟ್ರಾನ್ಸ್ಲೇಷನ್ಗಳನ್ನು ಓದ್ಬಿಟ್ಟು ಅದನ್ನು ತಮಗೆ ಬೇಕಾದಂತಹ ಇತ್ತೀಚಿನ ಉತ್ತಮರಾದಂತಹ, ಅಂದರೆ ಅವರ ದೃಷ್ಟಿಯಲ್ಲಿ ಶ್ರೇಷ್ಠರು ಅನ್ನುವಂತಹ ವ್ಯಕ್ತಿಗಳ ಬಾಯಲ್ಲಿ ಹಾಕ್ಬಿಡ್ತಾರೆ. ಇದು ದೊಡ್ಡ ತಪ್ಪಾಗ್ತಾ ಇದೆ. ಈ ಸ್ತ್ರೀಯಶ್ಚ ಪುರುಷ ಇದೆಯಲ್ಲ, ಈ ಮಾತನ್ನು ಕೂಡ ಗಾಂಧೀಜಿ ಅವರ ಕೈಯಲ್ಲಿ ಹೇಳಿಸಿರೋದು ಈ ಮಾತು. ನರಸಿಂಹಮೂರ್ತಿಗಳು ನನಗೆ ನೋಡಿ, ನೀವು ಹೀಗೆ ಹೇಳ್ತಾ ಇದ್ದೀರಿ, ಇಲ್ಲಿ ಈ ವಿಕಿಪೀಡಿಯಾ ಇಂಥ ಕಡೆ ಏನು ಬರುತ್ತೆ ಗೂಗಲಲ್ಲಿ, ಫೇಸ್ಬುಕ್ಕಲ್ಲಿ ಇದನ್ನು ನೋಡಿದ್ದು ಅಂತ ಫೇಸ್ಬುಕ್ಕಲ್ಲಿ ಹಾಕಿದ್ದನ್ನು ತೋರಿಸಿದ್ರು. ಅವರು ಫೇಸ್ಬುಕ್ಕಲ್ಲಿ ಏನಿದೆ ಅನ್ನೋದನ್ನು ಈ ರೀತಿ ಹಾಕಿದರು. ಗಾಂಧೀಜಿ ಹೇಳಿದ್ದು ಅಂತ, ದ ಡೇ ಎ ವುಮನ್ ಕ್ಯಾನ್ ವಾಕ್ ಫ್ರೀಲಿ ಆನ್ ದಿ ರೋಡ್ಸ್ ಅಟ್ ನೈಟ್, ದಟ್ ಡೇ ವಿ ಕ್ಯಾನ್ ಸೇ ಇಂಡಿಯಾ ಹ್ಯಾಸ್ ಅಚೀವ್ಡ್ ಇಂಡಿಪೆಂಡೆನ್ಸ್ ಅಂತ. ಇದು ಗಾಂಧೀಜಿ ಹೇಳಿದ್ದಂತೆ. ಅಂದರೆ ಅದು ರಾತ್ರಿ ಹೊತ್ತು ಅಂತ ಒಂದು ಬೇರೆ ಸೇರಿಸ್ಕೊಂಡಿದ್ದಾರೆ. ರಾತ್ರಿ ಹೊತ್ತು ಸ್ತ್ರೀಯರು ಯಾವ ಭಯ ಭೀತಿ ಇಲ್ಲದೆ ಓಡಾಡಿದ್ರೆ ಅಂತ. ಇದು ವಸ್ತುತಃ ಗಾಂಧೀಜಿ ಹೇಳಿರೋದಲ್ಲ, ಅವರಿಗೆ ಸ್ಫೂರ್ತಿ ಬಂದಿರೋದು ಈ ಮಹಾಭಾರತದ ವಾಕ್ಯದಿಂದಲೇ, ಬಹಳ ಪ್ರಾಚೀನವಾದಂಥ ವಾಕ್ಯ. ಆದರೆ ಇಲ್ಲಿ ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ, ನಾನು ಇದನ್ನು ಹೇಳಿದಾಗ ಅವರು ಒಂದು ವಾಕ್ಯ ತೋರಿಸಿದ್ರು. ಇದನ್ನು ಭೀಷ್ಮರು ಹೇಳಿದ್ದು ಅಂತ ಯಾರ್ಯಾರೋ ಹೇಳ್ತಾರೆ, ಅದಲ್ಲ ಗಾಂಧೀಜಿ ಹೇಳಿದ್ದು ಅಂತ ಯಾರೋ ಫೇಸ್ಬುಕ್ಕಲ್ಲಿ ಬರ್ಕೊಂಡಿದ್ದಾರೆ. ಇವ್ರಿಗೆ ಎಲ್ಲಿಂದ ಬಂತಪ್ಪ? ಈಗ ಮಹಾಭಾರತ ಪ್ರಾಚೀನವೋ ಅಥವಾ ಗಾಂಧೀಜಿ ಪ್ರಾಚೀನರೋ ಅಲ್ಲವೇ? ಅಂದರೆ ಮೂಲ ಗ್ರಂಥಗಳಲ್ಲಿ ಇಂಥದ್ದು ಮಾಣಿಕ್ಯಗಳಂತಹ, ಮುತ್ತು ಮಾಣಿಕ್ಯಗಳಂತಹ ಅಪೂರ್ವವಾದಂತಹ ವಿಚಾರಗಳು, ಚಿಂತನೆಗಳು, ಅಂಶಗಳು ಇರುತ್ತವೆ. ಅದನ್ನು ಓದಿ ಹೇಳಿದರೆ ಅದನ್ನು ಒಪ್ಕೋಬೇಕಾಗತ್ತೆ. ಆದರೆ ಕೆಲವರು ಉತ್ತಮವಾದಂಥ ಈ ಅಂಶಗಳನ್ನು ಒಪ್ಪೋದೇ ಇಲ್ಲ. ತಾವು ಹಿಡಿದ ಕೋಳಿಗೆ ಮೂರೇ ಕಾಲು ಅಂತ ಹಠ ಮಾಡ್ತಾರೆ. ಅದು ಸಲ್ಲ. ನಾನು ಈ ವಾಕ್ಯವನ್ನು ನೋಡಿದ್ದು ಮೊದಲು ಎಲ್ಲಿ ಅಂತ ಹೇಳಿದ್ರೆ, ಇದನ್ನು ಉದ್ಧರಿಸಿದ್ದು ಸ್ವಾಮಿ ರಂಗನಾಥಾನಂದರು ಸ್ತ್ರೀಯರ ವಿಚಾರದಲ್ಲಿ ಅನೇಕ ಉಪನ್ಯಾಸಗಳನ್ನು, ಭಾಷಣಗಳನ್ನು ವಿದೇಶಿ ಮಹಿಳೆಯರಿಗೋಸ್ಕರವಾಗಿ ನೀಡಿದರು. ಅದು ಏನು, ವಿಮೆನ್ ಇನ್ ದಿ ಮಾಡರ್ನ್ ಏಜ್ ಅಂತ ಈ ಪುಸ್ತಕ. ಸ್ವಾಮಿ ರಂಗನಾಥಾನಂದರು ನಿಮಗೆ ಗೊತ್ತೇ ಇದೆ, ಅತ್ಯಂತ ಮೇಧಾವಿಯಾದಂತಹ ಗ್ರೇಟ್ ಮಾಂಕ್ ಅವರು ನಮ್ಮ ರಾಮಕೃಷ್ಣ ಮಠದ ಅಧ್ಯಕ್ಷರೂ ಆಗಿದ್ದಂಥವರು. ಅನೇಕ ಗ್ರಂಥಗಳನ್ನು ಬರೆದಿದ್ದಾರೆ, ಅನೇಕ ಉಪನ್ಯಾಸಗಳನ್ನು ಮಾಡಿದ್ದಾರೆ. ಸಂಸ್ಕೃತ ವಿದ್ವಾಂಸರು ಅವರು. ಆಮೇಲೆ ನಮ್ಮ ಅಧ್ಯಾತ್ಮ ಶಾಸ್ತ್ರ ಏನಿದೆ, ವೇದೋಪನಿಷತ್ತುಗಳು, ವೇದಾಂತ, ಇದನ್ನೆಲ್ಲ ಅರೆದು ಕೊಡದಂತಹ ಮಹಾಜ್ಞಾನಿ ಅವರು. ಒಂದು ಸಂದರ್ಭದಲ್ಲಿ ಈ ಶ್ಲೋಕವನ್ನು ಮಹಾಭಾರತದ್ದು ಅಂತ ಅವರು ಉದ್ಧರಿಸಿದ್ದಾರೆ. ಯಾರು ಈ ಫೇಸ್ಬುಕ್ಕಲ್ಲಿ ಇತ್ತೀಚಿನ ಸೋಷಿಯಲ್ ಮೀಡಿಯಾಗಳಲ್ಲಿ ಬರೀತಾರೆ, ಇವ್ರಿಗೆಲ್ಲ ಗೂಗಲೇ ಗುರು. ಗೂಗಲ್ ಗುರುವನ್ನು ಅನುಸರಿಸೇ ಶಿಷ್ಯೋತ್ತಮರಾಗಿ ಬೆಳೆಯುವಂಥವರು ಬಹುಜನ ಇದ್ದಾರೆ. ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಮೂಲ ಗ್ರಂಥಗಳ ಪರಿಚಯ ಇರೋದಿಲ್ಲ. ಆ್ಯಂಡ್ ಸುಮಾರು ಮೂಲ ಗ್ರಂಥಗಳು ಸಂಸ್ಕೃತದಲ್ಲಿರುತ್ತೆ, ಸಂಸ್ಕೃತನೂ ಕೂಡ ಅವರು ಓದಿರೋದಿಲ್ಲ ಅನ್ನೋದು ಒಂದೇ ಕಾರಣ. ಅದರಿಂದ ಸ್ವಾಮಿ ರಂಗನಾಥಾನಂದರ ಮಾತನ್ನು ನಾವು ಒಪ್ಕೋಬೇಕಾಗತ್ತೆ. ನಾನು ಅದನ್ನು ಮಹಾಭಾರತದ ಶಾಂತಿ ಪರ್ವದಲ್ಲಿ ಆ ಶ್ಲೋಕವನ್ನು ತೆಗೆದು ನರಸಿಂಹಮೂರ್ತಿಗಳಿಗೆ ಕಳಿಸ್ಕೊಟ್ಟೆ. ಹಾಗಾಗಿ ಈ ವಿಚಾರಗಳು ನಾವು ಯಾರಾದರೂ
ಈ ಗೂಗಲ್ಲು ಇತ್ಯಾದಿಗಳಲ್ಲಿ ಯಾರು ಬರೀತಾರೆ ಅವರಿಗೆ ಮೂಲದ ಪರಿವೇ ಇಲ್ಲದೆ ತಪ್ಪುಗಳು ಬರೆದಿದ್ದು ಅದನ್ನು ಸರಿ ಮಾಡಿ ಇನ್ಯಾರಾದರೂ ತಿಳಿದವರು ಹೇಳಿದ್ರೆ ಒಪ್ಕೊಳ್ಳೋ ಅಂತಹ ವಿನಯನಾದರೂ ಇರಬೇಕು, ಒಪ್ಕೊಳ್ಳೋ ಅಂತಹ ಸರಿಯಾದ ಮನಸ್ಸು ಇರಬೇಕು ಅಂತ ನಾನು ಭಾವಿಸ್ತೇನೆ. ಇದು ಒಂದು ವಿಚಾರ. ಇವತ್ತು ಗೂಗಲಲ್ಲಿ ಅನೇಕ ಇಂಥ ತಪ್ಪುಗಳು ಸೇರ್ಕೊಂಡ್ಬಿಟ್ಟಿದೆ, ಅದು ಒಂದು. ಇನ್ನೊಂದು ನೋಡಿ, ಈ ಮಾತನ್ನು ಹೇಳಿದವರು ಯಾರು? ಭೀಷ್ಮರು. ಆಮೇಲೆ ಅದನ್ನು ಹೇಳಿದ್ರು ಅಂತ ಪ್ರಚಾರದಲ್ಲಿರೋದು ಯಾರು? ಮಹಾತ್ಮ ಗಾಂಧಿ ಅಂತ ಹೇಳ್ತೀವಿ. ಆದರೆ ಇವರಿಬ್ಬರೂ ಕೂಡ ಸ್ತ್ರೀಯರ ವಿಚಾರದಲ್ಲಿ ಅವರ ಜೀವನದಲ್ಲಿ ಹೇಗೆ ನಡ್ಕೊಂಡ್ರು ಅನ್ನೋದು ಕೂಡ ಬಹಳ ಸೋಜಿಗೋದ ವಿಚಾರ ಆಗುತ್ತೆ. ಈಗ ನಮಗೆಲ್ಲ ಗೊತ್ತಿರೋ ಹಾಗೆ ಸಭಾಪರ್ವದಲ್ಲಿ ದ್ರೌಪದಿಯನ್ನು ದುರ್ಯೋಧನ, ದುಶ್ಯಾಸನ, ಕರ್ಣ, ಜಯದ್ರಥ ಇವರೆಲ್ಲ ಸೇರಿ ಆಕೆಯನ್ನು ಅತ್ಯಂತ ಅಪಮಾನಕರವಾಗಿ ನಡೆಸ್ಕೊಳ್ತಾ ಇದ್ದಾಗ ಅಲ್ಲಿ ದ್ರೋಣಾಚಾರ್ಯರು, ಭೀಷ್ಮಾಚಾರ್ಯರು ಎಲ್ಲರೂ ಇದ್ದರು. ಆದರೆ ಯಾರೂ ತಡೆಯೋಕ್ಕೆ ಹೋಗಲಿಲ್ಲ. ಅದಕ್ಕೆ ಅವ್ರದ್ದೇ ಕಾರಣಗಳು ಏನಾದರೂ ಇರ್ಬೋದು. ಹಾಗಾಗಿ ಇಲ್ಲಿ ಹೇಳಿರೋ ಅಂಥ ಮಾತು ಇದು ಒಂದು ಐಡಿಯಲ್ ಪೊಸಿಷನ್, ಅಂದರೆ ಆದರ್ಶ, ಈ ಒಂದು ಮಾದರಿ. ಅಂದರೆ ಎಲ್ಲ ಕಡೆಯೂ ಹೀಗಿರೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋದು ಒಂದು ಮಾತು. ಅದೇ ರೀತಿ ಗಾಂಧೀಜಿನ ತಗೊಳ್ಳಿ. ಗಾಂಧೀಜಿಯವರ ವಿಚಾರ ನಮಗೆಲ್ಲ ಗೊತ್ತೇ ಇದೆ. ಅವ್ರ ಮೇಲೆ ಈ ನವಾಖಾಲಿ ಇಂಥ ಕಡೆಯಲ್ಲೆಲ್ಲ ತುಂಬ ಅತ್ಯಾಚಾರಗಳಾಗಿ ಅವರು ಗೋಳಾಡಿಕೊಂಡು ಬಂದಾಗ ಗಾಂಧೀಜಿಯವರು ಹೇಳಿದ್ರು, ನೀವು ಆ ಒಂದು ಅತ್ಯಾಚಾರಗಳಿಗೆ ಒಪ್ಪಿಸ್ಕೋಬೇಕು, ಆಮೇಲೆ ನಿಮಗೆ ಅದು ಸರಿ ಬರಲಿಲ್ಲ ಅಂದರೆ ನೀವು ಪ್ರಾಣತ್ಯಾಗ ಮಾಡ್ಬೋದು, ಆತ್ಮಹತ್ಯೆ ಮಾಡ್ಕೋಬೋದು ಅಂತ ಕೂಡ ಹೇಳಿದ್ರು. ಜೊತೆಗೆ ಅವರು ಸುಮಾರು ಅವರ 70ರ ವಯಸ್ಸಿನಲ್ಲಿ ಅವರು ಬ್ರಹ್ಮಚರ್ಯ ಪ್ರಯೋಗಗಳನ್ನು ಮಾಡಿದರು. ಯಾರ ಜೊತೆ ಅವರು ಬ್ರಹ್ಮಚರ್ಯ ಪ್ರಯೋಗ ಮಾಡಿದ್ದು? ಅವರ ಮೊಮ್ಮಕ್ಕಳ ಜೊತೆ, ಮನು ಬೆನ್ ಇದ್ದಾಳಲ್ಲ ಅವಳ ಜೊತೆಯಲ್ಲಿ ಮಾಡಿದ್ರು. ಅಂದರೆ ಅವರು ಈ ರೀತಿ ಮಾಡಬಹುದಾ ಅಂತ ಹೇಳಿದ್ರೆ ಖಂಡಿತ ನಾವೆಲ್ಲ ಇವತ್ತಿನ ಕಾಲದಲ್ಲಿ ಹೇಳ್ತೇವೆ ಇದು ತೀರಾ ಒಪ್ಕೊಳ್ಳೋಕೆ ಸಾಧ್ಯವಿಲ್ಲದೆ ಇರೋ ಅಂಥದ್ದು. ಅದು ಎಂಥ ದೊಡ್ಡವರೇ ಆಗಿರಲಿ ಅದು ಮಾಡಬಾರ್ದು ಅಂತಲೇ ನಾವು ಹೇಳೋದು. ಹಾಗಾಗಿ ಅವರು ಬದುಕಿನಲ್ಲಿ ಏನು ನಡೆ ಇದೆ ಮತ್ತು ನುಡಿ ಇದೆ, ಇವೆರಡಕ್ಕೂ ತಾಳಮೇಳವಿಲ್ಲ ಅನ್ನೋದು ಸ್ಪಷ್ಟವಾಗುತ್ತೆ. ಭೀಷ್ಮರ ವಿಚಾರದಲ್ಲೂ ಮೋಸ್ಟ್ ಅನ್ಫಾರ್ಚುನೇಟ್ಲಿ ಭೀಷ್ಮರ ವಿಚಾರದಲ್ಲೂ ಹಾಗೆ ಆಗಿದೆ, ಗಾಂಧೀಜಿಯವರ ವಿಚಾರದಲ್ಲೂ ಹಾಗೆ ಆಗಿದೆ. ಆದರೆ ಇದು ಐಡಿಯಲ್ ಪೊಸಿಷನ್, ಅಂದರೆ ಒಂದು ಮಾದರಿ ಆಡಳಿತ ಅನ್ನೋದರಲ್ಲಿ ಯಾವ ಸಂದೇಹವೂ ಇಲ್ಲ. ಇವತ್ತು ಅನೇಕ ದೇಶಗಳಲ್ಲಿ, ನಮ್ಮ ದೇಶದಲ್ಲಿ ಇನ್ನೂ ಇಂಥ ಒಂದು ಪರಿಸ್ಥಿತಿ ಏನು ಬಂದಿಲ್ಲ. ಕೆಲವು ಕಡೆ ಬಹಳ ಚೆನ್ನಾಗಿರ್ತಾರೆ, ಆದರೆ ಇನ್ನು ಕೆಲವು ಕಡೆ ಸ್ತ್ರೀಯರೇ ಮುನ್ನುಗ್ಗಿ ತುಂಬ ಕೆಟ್ಟದಾದಂಥ ಪರಿಸ್ಥಿತಿಗಳನ್ನು ತಂದುಕೊಳ್ತಾ ಇದ್ದಾರೆ. ನಮಗೆ ಡಿಸೆಂಬರ್ 31ನೇ ತಾರೀಕು ಇವರೆಲ್ಲ ಮಾಡ್ತಾರಲ್ಲ, MG ರೋಡಲ್ಲಿ ಹೆಂಗಸರೇ ಹೆಚ್ಚಿಗೆ ಕುಡಿದು ಬಿದ್ದಿರೋ ಅಂಥದ್ದು, ಅವರನ್ನು ಮರ್ಯಾದೆಯಾಗಿ ಮನೆಗಳಿಗೆ ಕಳಿಸೋವಂತಹದನ್ನು ಪಾಪ ನಮ್ಮ ಪೊಲೀಸರು ಮಾಡಬೇಕಾಗತ್ತೆ. ಅದೆಲ್ಲ ಇರಲಿ. ನಾನು 2017ರಲ್ಲಿ ಸ್ಪೇನ್ಗೆ ಕಳಿಸಿದ್ರು ನಮ್ಮನ್ನು. ಇಡೀ ದೇಶದಲ್ಲಿ ಒಂದು 4-5 ಜನ ಸಂಸ್ಕೃತ ವಿದ್ವಾಂಸರನ್ನು ಅಲ್ಲಿನ ಮ್ಯಾಡ್ರಿಡ್, ಕಾಂಪ್ಲುಟೆನ್ಸ್ ಯೂನಿವರ್ಸಿಟಿ ಇಂಥ ಕಡೆಗಳಲ್ಲೆಲ್ಲ ಎಕ್ಸ್ಚೇಂಜ್ ಪ್ರೋಗ್ರಾಮ್ಗೆ ಅಂತ ನಮ್ಮನ್ನು ಕಳಿಸಿದ್ರು 5 ಜನನ. ಅದರಲ್ಲಿ ನಾನೊಬ್ಬಳೇ ಲೇಡಿ, ನನ್ನನ್ನು ಕಳಿಸಿದ್ರು. ಇದು ಯಾಕೆ ಹೇಳ್ತಿದ್ದೀನಿ ಅಂದರೆ ಅಲ್ಲಿ ನಮ್ಮನ್ನೆಲ್ಲ ಬರಮಾಡ್ಕೊಂಡಿದ್ದು ಸರ್ಕಾರದ ಪರವಾಗಿ ಆಗಿದ್ದರಿಂದ ಬರ್ಕೊಂಡು ಅಲ್ಲಿನ ಎಂಬೆಸಿಗಳಿರುತ್ತಲ್ಲ ಅಲ್ಲಿ ನಮ್ಮ ಭಾರತೀಯ ರಾಯಭಾರಿ ಕಚೇರಿ ಅವರು ನಮ್ಮನ್ನು ನೋಡಿಕೊಂಡವರು. ಆ ಕಚೇರಿಯಲ್ಲಿ ಸೆಕ್ರೆಟ್ರಿಯಾಗಿ ಕೆಲಸ ಮಾಡ್ತಾ ಇದ್ದಂಥವಳು ಒಬ್ಬಳು ಚಿಕ್ಕ ಹುಡುಗಿ, ಅವಳ ಹೆಸರು ರೇಷ್ಮಾ ಬಹುಗುಣ ಅಂತನೋ ಏನೋ, ಚಿಕ್ಕವಳು ಆಕೆ ಇನ್ನು. ನಾನು ಒಂದು 4-5 ದಿವಸ ನಾವು ಸ್ಪೇನಲ್ಲಿ ಅನೇಕ ಕಡೆ ಓಡಾಡಿದ್ವಿ. ಆಮೇಲೆ ಅವಳನ್ನು ಒಂದು ಸರ್ತಿ ನಾನು ಕೇಳಿದೆ. ಅವಳು ನಮ್ಮ ಜೊತೆಲೇ ಇರ್ತಾಯಿದ್ಲು. ಬೇರೆ ಬೇರೆ ಕಡೆಗಳಲ್ಲೆಲ್ಲ ಹೋದಾಗ 4-5 ಸಿಟಿಗಳಿಗೆ ಕರ್ಕೊಂಡು ಹೋಗ್ತಾಯಿದ್ರು, ಅಲ್ಲಿನ ಯೂನಿವರ್ಸಿಟಿಗಳಲ್ಲಿ ಮಾತಾಡ್ಸಿದ್ರು, ಎಲ್ಲ ಆಯಿತು. ನಾನು ಆ ಹುಡುಗಿನ ಕೇಳಿದೆ, ನೋಡಮ್ಮ, ನಮ್ಮ ದೇಶದಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಇದೆ, ಸ್ತ್ರೀಯರೆಲ್ಲ ಅಷ್ಟು ಸುಲಭವಾಗಿ ರಾತ್ರಿ ಹೊತ್ತು ಓಡಾಡೋಕ್ಕಾಗಲ್ಲ, ಬೆಳಗ್ಗೆ ಹೊತ್ತೇ ಕಷ್ಟ ಆಗುತ್ತೆ. ಆಮೇಲೆ ನಮ್ಮ ಮನೆಗಳಲ್ಲೂ ಒಂದು ಸಂಸ್ಕಾರ ಬಂದ್ಬಿಟ್ಟಿದೆ, ಬೇಗ ಮನೆಗೆ ಬಾ ಅಂತ ಹೇಳೋದು ಉಂಟು. ಇಲ್ಲಿ ಹೇಗೆ ಅಂತ ಕೇಳಿದೆ. ಅದಕ್ಕೆ ಅವಳು ಹೇಳೋದು, ಮೇಡಮ್, ನಿಮಗೆ ನಾನು ಹೇಳಬೇಕು ಅಂದರೆ ಭಾರತದ ಪರಿಸ್ಥಿತಿಗೂ ಇಲ್ಲಿಗೂ ತದ್ವಿರುದ್ಧ. ನಾನೇ ಎಷ್ಟೋ ಸಾರಿ ನನಗೇನೇನೋ ಕೆಲಸಗಳಿರುತ್ತೆ, ಬೆಳಗ್ಗೆ ಎಲ್ಲ ತುಂಬ ಮನಸ್ಸು
ವ್ಯಗ್ರವಾಗಿರುತ್ತೆ ಕೆಲಸಗಳಲ್ಲಿ. ಅದಕ್ಕೆ ನಾನು ನಂದು ಪೇಪರ್ಸು ಇದು ಎಲ್ಲ ತೊಗೊಂಡ್ಬಿಟ್ಟು ಯಾವುದೋ ಒಂದು ಪಾರ್ಕಲ್ಲಿ ಹೋಗಿ ಕೂತ್ಕೊಂಡು ಅದನ್ನೆಲ್ಲ ಅಧ್ಯಯನ ಮಾಡ್ಕೊಳ್ಳೋದಕ್ಕೆ ಹೋಗ್ತೀನಿ. ಯಾರೂ ನೀನು ಯಾಕೆ ಇಲ್ಲಿದೆಯಾ ಅಂತ ಕೇಳೋರಿಲ್ಲ, ನನ್ನನ್ನು ರೇಗಿಸೋದಕ್ಕೆ ಯಾರೂ ಬರೋದಿಲ್ಲ, ಅಂಥ ಒಂದು ಪ್ರಸಂಗವೇ ಬಂದಿಲ್ಲ, ನಾನಿಲ್ಲಿ 3 ವರ್ಷದಿಂದ ಇದ್ದೀನಿ ಅಂತ ಹೇಳಿದ್ರು. ಅಂದರೆ ಇದು ಬೇರೆ ಕಡೆ ಇದೆ. ಅಂದರೆ ಈ ಒಂದು ಮಾದರಿ ಸ್ಥಿತಿ ಅಂತ ನಾವು ಹೇಳಿದ್ವಲ್ಲ, ಪರಿಸ್ಥಿತಿ, ಇದು ಕೆಲವು ಕಡೆ ಇದೆ ಅಂತ ಸ್ಪಷ್ಟವಾಗುತ್ತೆ. ನಮ್ಮಲ್ಲಿ ಇಲ್ಲ. ನಮ್ಮಲ್ಲಿ ಇಲ್ಲದೆ ಇರೋದಕ್ಕೆ ತುಂಬ ಕಾರಣಗಳಿದೆ. ಅದರಲ್ಲಿ ಒಂದಂತೂ ದುಷ್ಟರಿಗೆ ಸರಿಯಾಗಿ ಶಿಕ್ಷೆ ಆಗದೇ ಇರೋವಂಥದ್ದು ದೊಡ್ಡ ಕಾರಣ. ಅಪರಾಧಿಗಳಿಗೆ ನಮ್ಮಲ್ಲಿ ಶಿಕ್ಷೆನೇ ಆಗೋದಿಲ್ಲ. ಅವರನ್ನು ನೋಡಿ, ಅವರು ಸಾಯಿಸಿರ್ತಾರೆ, ಅವರು ಏನೇನೋ ಅತ್ಯಾಚಾರಗಳು ಮಾಡಿರ್ತಾರೆ, ಆದರೆ ಅವ್ರಿಗೆ ಶಿಕ್ಷೆ ಆಗಬೇಕಾದ್ರೆ ಬಹಳ ಹ್ಯುಮ್ಯಾನಿಟೇರಿಯನ್ ಕನ್ಸಿಡರೇಷನ್, ಅಂದರೆ ಮಾನವೀಯ ದೃಷ್ಟಿಯನ್ನು ತೋರಿಸ್ತಾರೆ. ನಿಮಗೆ ಇದನ್ನು ಹೆಚ್ಚಿಗೆ ಲಂಬಿಸದೆ ಒಂದೇ ಒಂದು ಇತ್ತೀಚೆಗೆ ಉದಾಹರಣೆ ಹೇಳಬೇಕು ಅಂತ ಹೇಳಿದ್ರೆ, ರಿಂಗ್ ರೋಡಲ್ಲಿ ಕೊಲೆ ಮಾಡಿದ್ಲಲ್ಲ, ಎಂಗೇಜ್ಮೆಂಟ್ ಆದಮೇಲೆ ಆ ಗಿರೀಶ್ ಅನ್ನೋ ಹುಡುಗನನ್ನು, ಶುಭ ಅಂತ ಒಂದು ಹುಡುಗಿ ಕೊಲೆ ಮಾಡಿಸಿದ್ಲಲ್ಲ ತನ್ನ ಪ್ರಿಯಕರನ ಜೊತೆ ಸೇರಿಕೊಂಡು, ಅವಳಿಗೆ ಮೊನ್ನೆ ಶಿಕ್ಷೆ ಆಯಿತು ಸುಮಾರು 20 ವರ್ಷ ಆದಮೇಲೆ. ಆವಾಗಲೂ ಕೂಡ ಶಿಕ್ಷೆ ಏನಪ್ಪ ಅಂತ ಹೇಳಿದ್ರೆ ಅದು ಜೀವಾವಧಿ ಶಿಕ್ಷೆ ಅಷ್ಟೇ. ಆ ಜೀವಾವಧಿ ಶಿಕ್ಷೆ ಅಂದರೆ ಒಂದು 10-12 ವರ್ಷ ಇರ್ಬೋದು, 14 ವರ್ಷ. ಅದರಲ್ಲೂ ಕೂಡ ಅವಳು ಇಷ್ಟಪಟ್ಟರೆ ರಾಜ್ಯಪಾಲರಿಗೆ ಮತ್ತು ಕರುಣೆ ಮನವಿಯನ್ನು ಸಲ್ಲಿಸ್ಬೋದು. ಅವರ ಮನಸ್ಸು ಬಂದರೆ ಇವಳ ಶಿಕ್ಷೆಯ ಅವಧಿಯನ್ನು ಕಮ್ಮಿ ಮಾಡಬಹುದು ಅಂತ. ಅಲ್ಲ, ಅವಳು ಅಷ್ಟು ನಿಷ್ಕರುಣವಾಗಿ ಆ ಹುಡುಗನನ್ನು, ನಿಷ್ಪಾಪಿಯಾದಂತಹ ಅಮಾಯಕ ಹುಡುಗನನ್ನು ಸಾಯಿಸಿದ್ದಾಳೆ. ಆಕೆಗಿಂತ ಅಂದರೆ ಇಂಥ ಅಪರಾಧಿಗಳಿಗೆ, ಸಾವನ್ನು ಇನ್ನೊಬ್ಬರಿಗೆ ವಿನಾಕಾರಣವಾಗಿ ತಂದುಕೊಟ್ಟಂತಹ ಇವರಿಗೆ ಅದು ಯಾವ ವಿಧವಾದಂತಹ ಮಾನವೀಯತೆಯನ್ನು ತೋರಿಸ್ಬೇಕು, ಯಾಕೆ ದಯೆ ತೋರಿಸ್ಬೇಕು? ಅಲ್ಲಿ ನಿರ್ದಯವಾದ ವ್ಯವಹಾರ ಇರಬಹುದಲ್ಲ ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಇಲ್ಲ. ನಮ್ಮ ನ್ಯಾಯ ಪದ್ಧತಿಯೇ ಹಾಗಿದೆ. ಎಲ್ಲಿ ಯಾರಿಗೆ ಕರುಣೆ ತೋರಿಸ್ಬೇಕೋ ಅಲ್ಲಿ ಇಲ್ಲ, ಯಾರಿಗೆ ತೋರಿಸ್ಬಾರ್ದೋ ಅಂಥ ಕಡೆಯಲ್ಲಿ ತುಂಬ ದಯೆಯನ್ನು ತಂದುಬಿಡ್ತಾರೆ ಆ ಸಂದರ್ಭದಲ್ಲಿ. ಅದು ಮನಸ್ಸಿಗೆ ತುಂಬ ನೋವಾಗುತ್ತೆ. ಮತ್ತು ಅಪರಾಧಗಳು ಕಮ್ಮಿ ಆಗದೇ ಇರೋದಕ್ಕೆ ಅಪರಾಧಿಗಳಿಗೆ ಸೂಕ್ತವಾದಂತಹ ಶಿಕ್ಷೆ ಆಗದೇ ಇರೋದು ಒಂದು ದೊಡ್ಡ ಕಾರಣ ಅಂತ ಹೇಳ್ತಾ ಈ ಒಂದು ವಿಚಾರವನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಒಟ್ಟಿನಲ್ಲಿ ನಮ್ಮ ಪ್ರಾಚೀನ ಗ್ರಂಥಗಳಲ್ಲಿ ಅಭೂತಪೂರ್ವವಾದಂತಹ ಚಿಂತನೆಗಳು ಅಡಗಿದೆ. ಅದನ್ನು ನಾವು ನೋಡಬೇಕು. ಯಾರಾದರೂ ನಿಮಗೆ ಗೊತ್ತಿಲ್ಲದೆ ಇರೋದನ್ನು ಹೇಳಿದ್ರೆ, ನಮಗೆ ಗೊತ್ತಿಲ್ಲದೆ ಇರೋದನ್ನು ಹೇಳಿದ್ರೆ ಹೌದಾ ಅಂತ ನೋಡಿ ಒಪ್ಕೋಬೇಕು ಅನ್ನೋದು ಮಾತ್ರ ಈ ಸಂಚಿಕೆಯಲ್ಲಿ ನಾನು ನಿಮ್ಮೊಡನೆ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ನಮಸ್ಕಾರ.